ಧ್ರುವಣ ಸೂಪರ್, ಧ್ರುವಣ ಜೈ ಧ್ರುವಣ ಅಣ್ಣ. ಏನ್ ಫಿಲಮ್ ಅಣ್ಣ, ಅಯ್ಯಪ್ಪ ಸೂಪರ್ ಇತ್ತಣ್ಣ. ಸೂಪರ್ ಸೂಪರ್ ಚೆನ್ನಾಗಿದೆ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರ ಆಕ್ಟಿಂಗ್ ಸೂಪರ್ ಇದೆ. ಮತ್ತು ಸುದೀಪ್ ಆಮೇಲೆ ಸಂಜಯ್ ದತ್ ಅವ್ರದ್ದೆಲ್ಲ ಚೆನ್ನಾಗಿದೆ. ಸಸ್ಪೆನ್ಸ್ ಲಾಸ್ಟಿಗೆ ಸಸ್ಪೆನ್ಸ್ ಚೆನ್ನಾಗಿಟ್ಟಿದ್ದಾರೆ. ಇನ್ನೂ ಚೆನ್ನಾಗಿದೆ. ಸುದೀಪ್ ಅಣ್ಣ ಒಂದು ಮೂವಿನ ತಿಂದಾಕ್ಬಿಟ್ರು ಗುರು ಲಾಸ್ಟ್ ಟೈಮ್. ಚೆನ್ನಾಗಿದೆ. ಕೇಳಿ ನಿಜವೂ ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಮೈಲಿಗಲ್ಲಾಗೋದ್ರಲ್ಲಿ ಯಾವುದೇ ಥರ ಅನುಮಾನ ಇಲ್ಲ. ಅಷ್ಟು ಅದ್ಭುತವಾಗಿದೆ. ಮತ್ತೊಂದು ಮೈಲಿಗಲ್ಲಾಗುತ್ತೆ ಖಂಡಿತ. ಪ್ರತಿಯೊಬ್ಬರು ದರ್ಶನ್ ಸರ್ ಅಭಿಮಾನಿಗಳು ಆಗಿರ್ಬೋದು, ಪುನೀತ್ ಸರ್ ಅಭಿಮಾನಿಗಳು ಆಗಿರ್ಬೋದು, ಕನ್ನಡ ಚಿತ್ರರಂಗದ ಎಲ್ಲ ಪ್ರತಿಯೊಬ್ಬ ಕಲಾಭಿಮಾನಿಗಳು ಬನ್ನಿ. ಯಾಕಂದರೆ ನಿಮ್ಮಿಂದ ಕನ್ನಡ ಚಿತ್ರರಂಗ ನಡೀತಿದ್ದವರು, ನಿಮ್ಮಿಂದ ಸಾವಿರಾರು ಜನ ಇವತ್ತು ಎಲ್ಲ ಜೀವನ ಇದನ್ನ ಆಗ್ತಿರೋದು. ಖಂಡಿತ ಬನ್ನಿ, ಎಲ್ಲರೂ ನೋಡಿ. ಸೂಪರ್ ಆಗಿದೆ. ಮತ್ತೊಮ್ಮೆ ತಮ್ಮೆಲ್ಲರಿಗೆ ಧನ್ಯವಾದ. ಸೂಪರ್ ಆಗಿದೆ ಸರ್, ಭಾರಿ ಚೆನ್ನಾಗೈತೆ ಫಿಲಮ್. ಪಕ್ಕಾ ಸೂಪರ್ ಹಿಟ್ ಆಗುತ್ತೆ ಫಿಲಮ್. ಭಾರಿ ಚೆನ್ನಾಗೈತೆ ಸರ್ ಫಿಲಮ್. ಮಾಡಿದಾರಣ್ಣ. ಬೆಂಕಿ ಅಣ್ಣ, ಬೆಂಕಿ ಫಿಲಮ್ ಅಣ್ಣ. ಪಕ್ಕ 100 ಡೇಸ್ ಅಣ್ಣ, ಪಕ್ಕ 100 ಡೇಸ್ ಮಾಡಿದ್ರೆ ಇಂಥ ಫಿಲಮ್ ಮಾಡ್ಬೇಕಣ್ಣ. ಇಂಥ ಫಿಲಮ್ ಮಾಡ್ಬೇಕು. ಸೂಪರ್ 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 ಚೆನ್ನಾಗೈತಣ್ಣ. ಆಗಿದೆ, ಅಲ್ಟಿಮೇಟ್ ಆಗಿದೆ. ಇನ್ನೊಂದ್ಸಲಿ ಬರ್ಬೇಕಂತಿದ್ದೀವಿ ನಾಳೆ. ಈ ಥರ ಫಿಲಮ್ ಯಾರು ಮಾಡೋಕ್ಕಾಗಲ್ಲ ಸದ್ಯದಲ್ಲಿ. ಎಲ್ಲ ಫಿಲಮ್ಗಳನ್ನು ನೋಡಿದ್ದೀವಿ. ಹೋಯ್ತಾ ಬೇಜಾರಾಗುತ್ತೆ. ಇದು ನೋಡ್ತಾ ಇನ್ನೂ ನೋಡ್ಬೇಕು ಅನ್ನಿಸ್ತಾನೆ ಇರ್ತದೆ ಹೊರತು ಒಂದು ಸೀನ್ಸು ಕೂಡ ಬೇಜಾರಾಗಲ್ಲ. ಆ ಕಾಮಿಡಿ ಆ ಹೀರೋ ಮಾಡ್ತಾರಂತ ನಾವು ತಿಳ್ಕೊಂಡಿರಲಿಲ್ಲ. ಆ ಥರ ಕಾಮಿಡಿ ಮಾಡಿದ್ದಾರೆ. ಮತ್ತು ಆ ಥರ ರೌಡಿಜಾಮು ಆ ಥರ ಇದೇ ಸಿನಿಮಾದಲ್ಲಿ ಈ ಸದ್ಯದಲ್ಲಿ ನಾವು ನೋಡ್ತಾ ಇರೋದು. ಜೈ ಧ್ರುವಣ್ಣ. ಸೂಪರ್ ಆಗಿದೆ. ಎಲ್ಲರೂ ಬಂದು ಸಿನಿಮಾ ನೋಡಿ. ಬ್ರದರ್ ಸಿನಿಮಾ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಡೈರೆಕ್ಷನ್ ಸೂಪರ್ ಇದೆ. ಒಂದು ಒಳ್ಳೆ ಟ್ವಿಸ್ಟ್ ಇದೆ. ದಯವಿಟ್ಟು ಬಂದು ಸಿನಿಮಾ ನೋಡಿ. ಆದಷ್ಟು ಥಿಯೇಟ್ರಲ್ಲೇ ನೋಡಿ. ಅವ್ರದ್ದೆಲ್ಲ ಎಲ್ಲ ಇರೋದು ಸೂಪರ್ ಆಗಿದೆ. ದಯವಿಟ್ಟು ಸಿನಿಮಾ ಥಿಯೇಟ್ರಲ್ಲೇ ಬಂದು ನೋಡಿ. ದಯವಿಟ್ಟು ಯಾರು ಪೈರಸಿ ಮಾಡೋಕೋಬೇಡ್ರಿ, ವಿಡಿಯೋ ಮಾಡೋಕೋಬೇಡ್ರಿ. ಸೂಪರ್ ಆಗಿದೆ ಸಿನಿಮಾ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಮೂವಿ ಸೂಪರ್ ಆಗಿದೆ. ಪಾರ್ಟಿಗೆ ವೇಟ್ ಮಾಡ್ಕೋತೀವಿ. ಪವರ್ ಪ್ಯಾಕ್ ಸಿನಿಮಾ. ಪ್ರೇಮ್ ಸರ್ ಇಲ್ಲೂ ಡಿಸಪಾಯಿಂಟ್ ಮಾಡಿಲ್ಲ. ಆ್ಯಕ್ಷನ್ ಪ್ರಿನ್ಸ್ನ ಕರೆಕ್ಟಾಗಿ ಬಳಸ್ಕೊಂಡಿದ್ದಾರೆ ಮೂವಿಲಿ. ಮಸ್ತಿದೆ ಮೂವಿ. ಚೆನ್ನಾಗಿದೆ. ಸೂಪರ್ ಆಯ್ತು. ತುಂಬ ಚೆನ್ನಾಗಿ ಮಾಡಿದೆ. ಇವಾಗಲೇ 10 ವರ್ಷದಿಂದ ಯಾರೂ ಇಂಥ ಫಿಲ್ಮ್ ತೆಗೆದಿದ್ದಿಲ್ಲ. ಚೆನ್ನಾಗಿ ತೆಗೆದಿದ್ದಾರೆ. ಇನ್ನೂ ಸಖತ್ತಾರೆ. ಟೋನು ತುಂಬ ಸಖತ್ತ ಬರ್ತಿದೆ. ಸೂಪರ್ ಸರ್ ಮೂವಿ. ನೆಕ್ಸ್ಟ್ ಲೆವೆಲ್ ಮೂವಿ. ಟ್ವಿಸ್ಟ್ ಭಾರಿ ಇಟ್ಟಿದ್ದಾರೆ. ಕ್ಲೈಮ್ಯಾಕ್ಸ್ ಮಾತ್ರ ಚಿಂದಿ. ಸೂಪರ್ ಆಯ್ತಣ್ಣ. ಸೂಪರ್ ಬಹಳ ಚೆನ್ನಾಗಿತ್ತು ಫಿಲಮ್ ಮಾತ್ರ. ಸೂಪರ್ ಆಗೈತೆ. ಚೆನ್ನಾಗಿತ್ತು. ಸೂಪರ್ ಆಗಿತ್ತಣ್ಣ ಫಿಲಮ್. ಸೂಪರ್ ಆಗಿದ್ರು. ಸೂಪರ್ ಫಿಲಮ್. ಬೆಂಕಿ ಸೂಪರ್ ಆಗಿತ್ತು. ಸಕ್ಕತ್ತಾಗಿದೆ ಸರ್. ತುಂಬ ಚೆನ್ನಾಗಿದೆ. ಸೂಪರ್ ಆಗಿತ್ತು. ಏನು ಹೇಳ್ಬೇಕನ್ನೋದೇ ಗೊತ್ತಾಗಲ್ಲ. ಯಾಕಂತಂದರೆ ಒಂದು ಕಡೆಯಿಂದ ಧ್ರುವ ಸರ್ಜಾ ಸರ್ ನೋಡಿದ್ರೆ ಎಕ್ಸ್ಟ್ರಾಡಿನರಿ ಆ್ಯಕ್ಟಿಂಗು. ಲಾಸ್ಟಿಗೊಂದು ಫೈರು ಬಂದ್ಬಿಡುತ್ತೆ. ಗೊತ್ತಲ್ಲ ಕಿಚ್ಚ ಬಾಸು. ಸೂಪರ್ ಆಗಿದೆ ಮೂವಿ. ಬಂದು ನೋಡ್ರಿ, ನಿಮಗೆ ಗೊತ್ತಾಗುತ್ತೆ. KD ಅಂದರೆ ಕಿಚ್ಚ ಸುದೀಪ್, ಧ್ರುವ ಸರ್ಜಾ. ಓಕೆನಾ? ಇದೆರಡು ಸಿನಿಮಾ ಹೇಳಿದೆ. ಯಾಕೆ ಒಬ್ಬ ಮನುಷ್ಯ ಚೇಂಜ್ ಆಗ್ತಾನಂದರೆ ಫ್ಯಾಮಿಲಿಗೋಸ್ಕರ ಸೈಲೆಂಟಾಗಿರ್ತಾನೆ. ಮೀರಿ ಬಂತಂದರೆ ಅವನು ಒಬ್ಬ ರೌಡಿನೇ. ಆ ಲೆಕ್ಕಕ್ಕೆ ಬರಬೇಡ್ರಿ. ಓಕೆನಾ? ಫ್ಯಾಮಿಲಿಗೋಸ್ಕರ ಸೆಕ್ಯೂರಿಟಿ ಆಗಿರ್ತಾರೆ ಒಬ್ಬ ಮನುಷ್ಯ. ಆ ಮನುಷ್ಯ ಸ್ವಲ್ಪ ಬೆಲೆ ಕೊಟ್ಟು ಮಾತಾಡ್ರಿ. ಯಾಕೆಲ್ಲ ಸೈಲೆಂಟಾಗೆಲ್ಲ ಬಿಟ್ಟಿದ್ದಾನಂದರೆ ಇದೇ ಕಾರಣಕ್ಕೆ. ಪಿಕ್ಚರ್ ಚೆನ್ನಾಗಿದೆ. ಒಳ್ಳೆ ಕ್ಲಾಸು, ಮಾಸು, ಒಳ್ಳೆ ಸಿನಿಮಾ. ಭಾಳ ಇಷ್ಟ ಆಯಿತು. ನಮ್ಮ ಪ್ರೇಮ್ ಅವರು ಅತ್ಯುತ್ತಮದ ಫಿಲಮ್ ಕೊಡ್ತಾಯಿದ್ದಾರೆ. ಆದರೆ ಬರೀ ಧ್ರುವ ಸರ್ಜಾ ಅವರು ಅಣ್ಣ ತಮ್ಮನ ಸ್ಟೋರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ KD ಫಿಲಮು ನೆಕ್ಸ್ಟು ಸೆಕೆಂಡ್ ಪಾರ್ಟ್ ಬರುತ್ತಲ್ಲ, ಇದು ಫುಲ್ಲು ಫಿಲಮ್ ಇರೋದು ನಮ್ಮ ಸುದೀಪ್. ಕಿಚ್ಚ KD ಅಲ್ಲ, ಅದು ಸುದೀಪ್ ಆ್ಯಂಡ್ ದರ್ಶನ್. ಕಿಚ್ಚ ಸುದೀಪ್ ಆ್ಯಂಡ್ ದರ್ಶನ್ ಅದು ಸ್ಟೋರಿ ಇರೋದು. ನೆಕ್ಸ್ಟು ಮಾಡಲಿ ಇಬ್ಬರ ಜೊತೆಗೆ ಸೇರಿ. ಒಳ್ಳೆ ಸ್ಟೋರಿ ಸಿಕ್ಕಿದೆ ಇಬ್ಬರಲ್ಲಿ. ಹಾಗಾಗಿ ಪ್ರೇಮ್ ಅವ್ರಿಗೆ ನಮ್ಮ ದರ್ಶನ್ ಅವರು ರಿಲೀಸಾಗಿ ಬಂದು ಅತ್ಯುತ್ತಮವಾದ ಇಬ್ಬರ ಜೊತೆಗೆ ಸೇರಿ ಮಾಡಲಿ ಈ ಫಿಲಮ್. ಕರ್ನಾಟಕದಲ್ಲಿ ಬೆಸ್ಟ್ ಫಿಲಮ್ ಇವತ್ತು ಪೈಸಾ ವಸೂಲಿ. ಈ ಪುಷ್ಪ ಫಿಲಮೇ ನೋಡಿದ್ರಲ್ಲ, ಸೆಕೆಂಡ್ ಪಾರ್ಟ್ ಬಂದು ನೋಡಿ. ನಮ್ಮ ಧ್ರುವ ಸರ್ಜಾ ಆ್ಯಕ್ಟಿಂಗು ಆಗಲಿ, ಆ್ಯಕ್ಷನ್ ಆಗಲಿ ಸೂಪರ್. ಯಾವ ಫಿಲಮಲ್ಲಿ ಈ ಥರ ಫಿಲಮ್ ನೋಡಿಲ್ಲ. ತುಂಬ ನಮ್ಮ ಲಾಂಗ್ ಹಿಡಿಯೋಕ್ಕೆ ನಮ್ಮ ಶಿವರಾಜ್ ಕುಮಾರ್ ಇದ್ದರು. ಸೆಕೆಂಡ್ ಧ್ರುವ ಸರ್ಜಾ ಈ ಲಾಂಗ್ ಹಿಡಿಬೇಕು ಹೆಂಗಂತ ತೋರಿಸ್ಕೊಟ್ರೆ ಪ್ರೇಮ್ ಅವ್ರಿಗೆ, ಡೈರೆಕ್ಟರ್ ಪ್ರೇಮ್ ಅವ್ರಿಗೆ ಅತ್ಯುತ್ತಮವಾದ ಫಿಲಮ್ ಅವಾರ್ಡ್ ಸಿಗ್ಲಂತ ಬಯಸ್ತೀನಿ ದಾವಣಗೆರೆ.